ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಒಂದು ವಿಶೇಷ ಯುವಕರನ್ನ ಮತ್ತು ವಿಶೇಷ ಕೃಷಿಯಲ್ಲಿ ಅಂದರೆ ಬಹಳಷ್ಟು ವೈವಿಧ್ಯವಾಗಿರ್ತಕ್ಕಂಥ ಒಂದು ಪಶು ಮತ್ತು ಕುಕ್ಕುಟೋದ್ಯಮದಲ್ಲಿ ತಮ್ಮ ವಿಭಿನ್ನವಾದ ಸಾಧನೆಯನ್ನು ಮಾಡಿ ತಿಂಗಳಿಗೆ ತಮ್ಮ ಆದಾಯವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ರಾಜಶೇಖರ್ ಕುಂಚೆ ಅಂತ ಬೀದರ್ ತಾಲೂಕಿನ ಅಂದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಮಟಾಣ್ ಗ್ರಾಮದ ಅವರ ಒಂದು ತೋಟದ ಮನೆಯಲ್ಲಿ ನಾವಿದ್ದೇವೆ. ಅಂದರೆ ವಿಶೇಷವಾಗಿ ಅವರು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ. ಕಳೆದ 2019ರಿಂದ ಅವರು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಸುಮಾರು ಅವ್ರ ಹತ್ರ 1,000 ನಾಟಿ ಕೋಳಿ ಇದೆ. ಅಂದರೆ ಮೊದಲಿಗೆ ಅವರು 4 ಕೋಳಿಯಿಂದ ಆರಂಭ ಮಾಡಿ ಇವತ್ತು 1,000 ನಾಟಿ ಕೋಳಿಗಳನ್ನ ಸಾಕ್ತಾ ಇದ್ದಾರೆ. ಇದು ಪ್ರತಿ ತಿಂಗಳು ಮಾರಾಟ ಮಾಡೋದು ಮತ್ತೆ ತರೋದು ಈ ರೀತಿ ತಮ್ಮ ವ್ಯವಹಾರವನ್ನ ನಡೆಸ್ಕೊಂಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಇಲ್ಲಿ ವಿವಿಧ ಸಾಗುವಾನಿ ಇರ್ಬೋದು, ಮಾವು ಇರ್ಬೋದು, ಪೇರ್ಲೆ ಇರ್ಬೋದು, ನೆರಳೆ, ಈ ರೀತಿ ವೈವಿಧ್ಯವಾಗಿರ್ತಕ್ಕಂಥ ಗಿಡ ಮರಗಳನ್ನ ಸುಮಾರು 2,000 ತಮ್ಮ ಸ್ವಂತ ತೋಟದ ಮನೆ 4 ಎಕರೆ ಜಮೀನಿನಲ್ಲಿ ಮಾಡಿ, ಅಷ್ಟೇ ಅಲ್ಲದೆ 10 ಎಮ್ಮೆಗಳು ಮತ್ತು ಮೇಕೆ ಎಲ್ಲವನ್ನ ರೂಪಿಸ್ಕೊಂಡು ಈ ತಿಂಗಳಿಗೆ ಅಂದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಅವರು ನಿವ್ವಳವಾಗಿ ಮಾಡ್ತಿದ್ದಾರೆ. ವಿಶೇಷವಾಗಿ ಇವತ್ತು ನಾವು ಯುವಕರನ್ನ ನೋಡಿದ್ರೆ, ನಾವು ಪದವಿ ಓದಿದ್ದೇವೆ ಅದು ಇದು ಅಂತ ನಗರಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿ ಅಲ್ಲಿ ಒಂದು ಕಂಪನಿನೋ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಈ ರೀತಿ ನಾವು ನೋಡ್ತೇವೆ. ಆದರೆ ಇವತ್ತು ನಮ್ಗೆ ಕೆಲಸ ಇಲ್ಲ, ನಿರುದ್ಯೋಗ ಸಮಸ್ಯೆ ಅಂತ ಕೂಡ ಕೆಲವೊಬ್ರು ಅಲ್ಲಿ ಓಡಾಡೋದು ಕೂಡ ನಾವು ನೋಡ್ತೇವೆ. ಆದರೆ ತಮ್ಮ ಸ್ವಂತ ಇವರು ಕೂಡ BA ಪದವೀಧರರು, ಆದರೂ ಬೆಂಗಳೂರಿಗೆ ಕೆಲಸಕ್ಕಂತ ಹೋಗಿ ತಮ್ಮ ಬದುಕನ್ನ ಯಾವ ರೀತಿಯಾಗಿ ಗುರಿ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ಅವರು ಕಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಮ್ಮ ಸ್ವಂತ ಊರಿನಲ್ಲೇ ಏನಾದರೂ ಸಾಧನೆ ಮಾಡಬೇಕು, ಸ್ವಂತ ಜಮೀನಲ್ಲೇ ಇದನ್ನ ಬದುಕನ್ನ ಕಟ್ಕೊಡ್ಬೇಕಂತ ಪುನಃ ತಿರುಗಿ ಊರಿಗೆ ಬಂದು ಬಹಳಷ್ಟು ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ಕೃಷಿಯಲ್ಲಿ ಸಾಧನೆ ಮಾಡಿರ್ತಂತ ಅನೇಕ ಸಾಧಕರನ್ನ ತಮ್ಮ ಮಾರ್ಗದರ್ಶನ ರೂಪದಲ್ಲಿ ಇಟ್ಕೊಂಡು ಇವತ್ತು ತಮ್ಮ ಉದ್ಯಮನ ಮಾಡ್ಕೊಂಡು ಇವತ್ತು ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ಇವತ್ತು ಅಂತ ವ್ಯಕ್ತಿಯನ್ನ ನಾವು ಇವತ್ತು ಸಂದರ್ಶನ ಮಾಡ್ತಿದ್ದೇವೆ. ಅವರನ್ನ ಮಾತಾಡಿಸೋಣ. ಪ್ರತಿಯೊಂದು ಅವರು ತಮ್ಮ ಜೊತೆಗೆ ಮಾಹಿತಿಯನ್ನ ಹಂಚ್ಕೋತಾರೆ. ಇಷ್ಟೆಲ್ಲ ಕೆಲಸ ಎಲ್ಲ ಮಾಡಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಒಂದಿನದಾಗ, ಅಥವಾ ಫುಲ್ ಟೈಮ್ ಇಲ್ಲೇ ಇರ್ತೀರಿ? ಇಲ್ಲ ಸರ್, ಇದು ಕೆಲಸ ಆಕ್ಚುಲಿ ಇಷ್ಟೆಲ್ಲ ಇದು ಮಾಡಕ್ರಿ ಮಾರ್ನಿಂಗ್ 2 ಗಂಟೆ, ಈವ್ನಿಂಗ್ 2 ಗಂಟೆ ಅಷ್ಟೇ ಸರ್ ಕೆಲಸ. ಆಮೇಲೆ ಸರ್ ಅವ್ರ ಪಾಡಿಗೆ ಮೈಕೊಂತ ಇರ್ತಾವ, ಕೋಳಿ ಮೈಕೊಂತಿರ್ತಾವ. ಮತ್ತೆ ಸಾಯಂಕಾಲ 2 ಗಂಟೆ. ಮತ್ತೆ ಯಾರ್ಯಾರು ಕೆಲಸ ಮಾಡ್ತೀರಿ? ನಮ್ಮ ತಂದೆಯವ್ರು ಇದ್ದಾರೆ, ತಾಯಿಯವ್ರ ಜೊತೆಗಿದ್ದಾರೆ. ಬೇರೆ ಯಾರು ಹೊರಗಿನ ಯಾರಿಲ್ಲ ಸರ್, ಎಲ್ಲ ಮನೆ ಸಾಕಾಣಿಕೆ, ಹಾಲು ಹಿಂಡೋದು ಎಲ್ಲ ನಾವೇ ಮಾಡೋದು ಸರ್. ಎಲ್ಲ ಯಾರು ಇಟ್ಕೊಂಡಿರ್ತಾರೆ. ಅಂದ್ರೆ ಇದಕ್ಕ ಅಂದ್ರೆ ಜಾಸ್ತಿ ಖರ್ಚಿಲ್ಲ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಸರ್. ಈಗ ಬೇರೆ ಸರ್ ಸಪೋಸ್ ಈಗ ಬೇರೆ ಇಟ್ಕೊಂತಿಲ್ಲ ನಾವು, ಅವ್ರಿಗೆ ಕಾಳಜಿ ಇರಲ್ಲ ಸರ್, ಕಾಳಜಿ ಇರಲ್ಲ ಅವ್ರಿಗೆ. ಆದ್ರೆ ಆಯ್ತು ಹೋದ್ರೆ ಆಯ್ತು ಅಂದಂಗೆ. ಇದು ಎಲ್ಲವೂ ಬಿಟ್ಟು ಇನ್ನೂ ಏನಾದ್ರೂ ಮಾಡ್ಬೇಕನ್ನೋದು ನಿಮ್ಗೆ ಆಸಕ್ತಿ ಇದೆಯಾ? ನಾ ಇದ್ರ ಜೊತೆಗೆ ಒಂದು ಸಾರ್ವಜನಿಕರ ಒಂದು ಸೇವೆ, ಜನಗಳ ಸೇವೆ ಮಾಡೋದು, ಏನಾದ್ರು ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋದು, ಸರ್ಕಾರಿ ಇಲಾಖೆಯಲ್ಲಿ ಏನಾದ್ರು ಅವ್ರ ಕೆಲಸ ನಿಂತು ಹೋದ್ರೆ ಅದನ್ನ ಮಾಡ್ಸೋದು, ಇಲ್ಲ ಸರ್ಕಾರಿ ಯೋಜನೆಗಳು ಅವ್ರಿಗೆ ಹೇಳೋದು, ಜನ ಸೇವೆ ಮಾಡೋದು ಇಷ್ಟ ಸರ್ ನಮಗೆ. ನಂದು ಹೆಚ್ಚಿನ ಒಂದು ಟ್ರಸ್ಟ್ ಇದೆ, ಬುದ್ಧ ಬಸವ ಅಂಬೇಡ್ಕರ್ ಯೂತ್ ಟ್ರಸ್ಟ್ ಅಂತಂದು ಒಂದು 3 years ಬ್ಯಾಕೆ ಮಾಡಿ ಸರ್ ನನ್ನದು. ಅದನ್ನು ಮುಂದಿನ ಸರ್ ಅದ್ರ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಪಾಲಿಟಿಕ್ಸ್ ಇಲ್ಲ ಸರ್ ಸದ್ಯಕ್ಕೆ. ಈಗ ಸಾಮಾನ್ಯವಾಗಿ ಕೆಲಸ ಮಾಡ್ತಿರ್ತೀವಿ ಜನಗಳ ಜೊತೆ ಸೇರ್ಕೊಂಡು, ಪಂಚಾಯತಿಯಲ್ಲಿ ಏನಾದ್ರೂ ಕೆಲಸ, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನೀರಿನ ಅದನ್ನ ಮಾಡ್ತಾ ಇರ್ತೀವಿ. ನೋಡ್ಬೇಕು ಸರ್, ಇನ್ನು ಈಗ ಸದ್ಯಕ್ಕಂತ ಇಲ್ಲ, ಮುಂದೆ ನೋಡ್ಬೇಕು ಸರ್. ಈ ಉದ್ಯೋಗದಲ್ಲಿ ಮತ್ತೆ ಬೇರೆ ಏನಾದ್ರು ಹೊಸತನ ಮಾಡ್ಬೇಕಂತ ಇದ್ರಲ್ಲ ಸರ್, ಅದೇ ಒಂದು ವೈಜ್ಞಾನಿಕವಾಗಿ ಎಲ್ಲ ಒಂದು ಇದು ಮಾಡ್ಬೇಕಂತ ಸರ್, ವ್ಯವಸ್ಥಿತವಾಗಿ. ಒಬ್ಬರಿಗೆಲ್ಲ ಟ್ರೈನಿಂಗ್ ಎಲ್ಲ ಬಂದು ಹೌದು ಸರ್, ಬರ್ತೀವಿ ಸರ್. ಅವರಿಗೆಲ್ಲ ಉಚಿತವಾಗಿ ಕೊಡ್ತೀರಿ? ಉಚಿತವಾಗಿ. ಲಾಸ್ಟ್ ಟೈಮ್ ಪಶು ಇಲಾಖೆಯಿಂದ ಒಂದು ಟ್ರೈನಿಂಗ್ ಕರೆದಿರಿ ನಮ್ಮ ಇಡೀ ಎಲ್ಲ ತಾಲೂಕಲ್ಲಿಂದ ಒಂದು 70-80 ಜನ ಬಂದಿರಿ. ಎಲ್ಲ ತಾಲೂಕಲ್ಲಿ 20 ಜನ ಬಂದಿರು.
ಇಲ್ಲಿ ಸರ್ ನಮಗೆ ಟ್ರೈನಿಂಗ್ ಆಗಿದೆ. ಆಫೀಸರ್ ಇಲ್ಲೇ ಇಲ್ಲೇ ಮಾಡ್ತಾರೆ. ಅವ್ರು ಇನ್ವಾಲ್ವ್ ಅಲ್ಲ, ಇದು ನಮ್ಮ ಜೊತೆ ಇನ್ವಾಲ್ವ್ ಆಗಿ ಇಲ್ಲಿ ಫೀಲ್ಡ್ ಮಾಡ್ತಾರೆ ಅಂತ ಹೇಳಿ. ಫೀಲ್ಡ್ ಅಲ್ಲಿ ವಿಸಿಟ್ ಮಾಡಕ್ ಬೇಕಾಗುತ್ತಲ್ಲ. ನೀವು ಎಲ್ಲೆಲ್ಲಿ ಟ್ರೈನಿಂಗ್ ತಗೊಂಡ್ರಿ ಸರ್ ನಾ ಆಕ್ಚುಲಿ ಹೇಳ್ಬೇಕಂದ್ರೆ ಪಶು ಇಲಾಖೆ ವೆಟರಿ ಕಾಲೇಜಿಲ್ಲ ಬೀದರಲ್ಲೇ. ಅದು ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಿ ಸರ್. ಯಾರು ಇದಕ್ಕೆ ರೋಲ್ ಮಾಡಲ್ಲ? ಈಗ ರೋಲ್ ಮಾಡಂತ ಯಾರು ಹೇಳಲ್ಲ ಸರ್, ಎಲ್ಲರೂ ನೋಡಿ ನಾನು ಧೈರ್ಯವಾಗಿ ನಾನು ಒಂದು ನಿಲುವು ತಗೊಂಡು ನಾನು ಮಾಡಿ ಸರ್. ಈ ಮುಂದೆ ಫ್ಯೂಚರ್ದಾಗ ಏನ ಇದರಿಂದ ಮತ್ತೆ ಏನ್ ಸಾಧನೆ ಮಾಡ್ಬೇಕು, ಯಾವ ರೀತಿ ಆದಾಯ ಮಾಡ್ಬೇಕಂತ ಹಿಂಗೆ ಏನಾರ ಪ್ಲಾನ್ ಅದ? ಅದೇ ಸರ್, ಇದನ್ನೇ ಜಾಸ್ತಿ ಡೆವಲಪ್ ಮಾಡಿ ಒಂದು 4 ಜನಕ್ಕಾದ್ರೆ ನಾನು ಕೆಲಸ ಕೊಡ್ಬೇಕು ಅನ್ನೋ ಉದ್ದೇಶ ಸರ್. ನಂಗೆ 4 ಜನಕ್ಕಾದ್ರೆ ಕೆಲಸ ನಾನು ಕೊಡ್ಬೇಕು. ಈ ಆದಾಯದಿಂದ ಏನ್ ತಮ್ಮ ಕುಟುಂಬ ಯಾವ ರೀತಿ ಮುಂದೆ ಬಂದಿದೆ? ಓಕೆ ಸರ್, ಇವಾಗಂತೂ ಜರ್ನಿ ಸ್ಟಾರ್ಟ್ ಆಗಿದೆ. ಇನ್ನು ಇವಾಗ ಆಗಿದೆ ಸರ್. ಈ ಗಿಡ ಮರ ಹಣ್ಣುಗಳು ಇದಾವಲ್ಲ, ಇದರಿಂದ ಆದಾಯ ಸ್ಟಾರ್ಟ್ ಆಗಿದೆ ಆಗಿದೆ ಸರ್. ಲಾಸ್ಟ್ ಮ್ಯಾಂಗೋ ಬಂದಿತ್ತು ಅಷ್ಟೇ ಅಂತ ಹೇಳಿ. ನಾನು ಸರ್ ಮೇನ್ ಹೋಸ್ಟ್ ಇರೋದೇ ಶ್ರೀಗಂಧ. ಎಷ್ಟಿದೆ ಗಿಡ ಸರ್? ಒಂದು 500 ಇದಾವೆ ಸರ್ ಶ್ರೀಗಂಧ. 500 ಇದಾವೆ. ಅದಕ್ಕೆ ಮಾವಿಂದು ಮತ್ತು ಬೇರೆ ಬೇರೆದನ್ನು ಮಾರಾಟ ಮಾಡೋದು ಸ್ಟಾರ್ಟ್ ಆಗಿದೆ ಸರ್. ಅದಕ್ಕೆ ವಿತೌಟ್ ಕೆಮಿಕಲ್ ಸರ್. ನಾನೇ ಇಲ್ಲೇ ಹಣ್ಣು ಮಾಡಿ ಆರ್ಗ್ಯಾನಿಕ್ ಆಗಿ ಸಪ್ಲೈ ಮಾಡ್ತೀನಿ ಸರ್ ಬೇಕಾದವರಿಗೆಲ್ಲ. ಅಂದ್ರೆ ಟೋಟಲಿ ಕೋಳಿ ಮತ್ತು ಹಣ್ಣು ಪ್ರತಿಯೊಂದು ಏನ್ ಬಿ ಹಾಲು ಎಲ್ಲ ಸಿಗ್ತದೆ ನಿಮ್ಗೆ ನೈಸರ್ಗಿಕವಾಗಿ ಇರೋದು ಸರ್. ಯಾವುದೇ ರಾಸಾಯನಿಕ ಏನು ಬಳಸೋದೇ ಇಲ್ಲ. ಮನೆಗೆ ಯೂಸ್ ಆಗುತ್ತೆ ಅದೇ ಮತ್ತೆ ಕೊಡೋದು ಅದೇ ಸರ್ ಎಲ್ರಿಗೂ. ಈಗ ಯಾವ್ದಾದ್ರು ಸಂಘ ಸಂಸ್ಥೆ ಅಥವಾ ಸರ್ಕಾರಿ ಇದರಿಂದ ಯಾವ್ದಾದ್ರು ಸನ್ಮಾನ ಪ್ರಶಸ್ತಿಗಳು ಏನಾದ್ರು ಆಯ್ಕೆ ಮಾಡಿ ಈ ತರ ಗುರುತಿಸಿದಾರ? ಬಂದಿದೆ ಸರ್, ಜಿಲ್ಲಾ ಮಟ್ಟನೂ ಬಂದಿದೆ ಮತ್ತು ತಾಲೂಕು ಮಟ್ಟನೂ ಬಂದಿದೆ. ಇದು ಲಾಸ್ಟ್ ಟೈಮ್ ಸಂಘ ಸಂಸ್ಥೆಯಲ್ಲಿ ಬಂದಿದೆ. ಸರ್ಕಾರಿ 2 ಆಗಿದೆ ಸರ್. ಕೃಷಿ ಇದರಾಗೆ ಸರ್, ಕೃಷಿ ಇದರಾಗೆ ಒಂದು ಜಿಲ್ಲಾ ಮಟ್ಟ ಆಗಿದೆ, ಒಂದು ರಾಜ್ಯ ಮಟ್ಟ ಒಂದಾಗಿದೆ. 2 ಆಗಿದೆ ಸರ್. ಈ ನಿಮ್ ತರ ಮತ್ತೆ ಯಾರಾದ್ರೂ ನಿಮ್ ಸುತ್ತಮುತ್ತಲ್ಲಿ ಯಾರು ಮಾಡ್ತಾರ ಈ ರೀತಿ? ಎಸ್ ಸರ್, ಇಲ್ಲಿ ಬಂದು ನೋಡಿ ಹೋಗ್ತಾರೆ ಸರ್. ನೋಡಿ ನಾವು ಮಾಡ್ಬೇಕಂತಂದು ಕೆಲವರು ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10-12 ದಿನ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇನ್ನು ಈಗ ಮೊನ್ನೆ ನ್ಯೂಸ್ ಎಲ್ಲ ಆದಾಗ ನಾ ಸೋಷಿಯಲ್ ಮೀಡಿಯಲ್ಲಿ ಬಿಡ್ತಾರೆ ಸರ್, ಫೇಸ್ಬುಕ್ ಎಲ್ಲ ಬಿಡ್ತೀನಲ್ಲ, ಅದ್ ನೋಡಿ ಕಾಲ್ ಮಾಡ್ತಾರೆ, ಹೆಂಗ್ ಮಾಡ್ಬೇಕಂತ ಹೇಳಿ ಕೇಳ್ತಾರೆ, ಇಲ್ಲ ಫೀಲ್ಡಿಂಗ್ ಬರ್ತಾರೆ, ಮಾಡ್ತಾರೆ ಸರ್. ನೀವು ಒಬ್ರೊಬ್ರು ಆದಷ್ಟು ಜನ ಮಾಡ್ತೀರಿ ಸರ್. ಇದೇ ಮಾಡ್ಬೇಕು ಅಂತ ಆಸಕ್ತಿ ಹೆಂಗ್ ಬಂತು ಬೆಂಗಳೂರಲ್ಲಿ ಕೆಲಸ ಮಾಡೋದು? ಏನ್ ನೋಡಿದ್ರಿ ಅಲ್ಲಿ ಸರ್? ಬೆಂಗಳೂರು ಹೋದಾಗ ನಮ್ಗೊಂದು ಎಷ್ಟೊಂದು ರೆಸ್ಪೆಕ್ಟ್ ಇದ್ದಿಲ್ಲ ಮತ್ತು ಸ್ಯಾಲ್ರಿ ಇದ್ದಿಲ್ಲ. ನಾವು ಅನ್ಕೊಂಡಂಗೆ ಅಲ್ಲಿ ಬದುಕಿದ್ದಿಲ್ಲ ಸರ್. ಸೊ ಹಂಗಾಗಿ ಬೇರೆ ಕಡೆ ಸರ್ ವಿಡಿಯೋಸ್ ನೋಡ್ತಿದ್ದೆ ನಾನು. ಅಲ್ಲಿ ಮಲೆನಾಡಕ್ಕೆ ಹಿಂಗೆ ಮಾಡಿದ್ರು, ತೋಟ ಬೆಳೆದ್ರು, ಚಿಕ್ಕಮಗಳೂರು ಹಂಗೆ ಮಾಡಿದ್ರು, ರೈತರ ಸಾಧನೆಗಳು ಬರ್ತೀವಲ್ಲ. ಸೊ ಅದೆಲ್ಲ ತಿಳ್ಕೊಂಡು ನಮ್ಮಲ್ಲಿ ಬೀದರ್ದಾಗ ಯಾಕೆ ಮಾಡಬಾರ್ದು ಏನೋ ಒಂದು ಸಾಧನೆ. ಸೊ ಹಂಗೆ ಅದನ್ನ ಗುರಿ ಇಟ್ಕೊಂಡು ಬಂದು ಇಲ್ಲಿ ಶ್ರೀಗಂಧ ನಾಟಿ ಮಾಡಿದೆ, ಮ್ಯಾಂಗೋ, ಸೀತಾಫಲ, ಜಾಪಳಕಾಯಿ ಅದೆಲ್ಲ ನಾಟಿ ಮಾಡಿದೆ. ಮತ್ತೆ ಈಗ ಡೈಲಿ ಎಲ್ಲ ಇನ್ಕಮ್ ಬೇಕಲ್ಲ, ಈಗ ನಾಟಿ ಕೋಳಿ ಸ್ಟಾರ್ಟ್ ಮಾಡ್ದ, ಡೈರಿ ಫಾರ್ಮ್ ಮಾಡ್ದ, ಮೇಕೆ ಸಾಕಾಣಿಕೆ 1 by 1 ಮಾಡ್ತಾ ಬಂದೆ ಸರ್. ಈ ಜಾಗದಾಗ ಬೇರೆ ಬೇರೆ ಸುಮ್ಮನೆ ಕಾಮನ್ ಸೋಯಾ ಹೆಸರು ಬೆಳಿತಿದ್ರು ಅಷ್ಟೇ ಸರ್. ಅದು ಹಾಕಿದ ಬೀಜನೂ ಬರ್ತಿಲ್ಲ, ಯಾಕಂದ್ರೆ ಇಲ್ಲಿ ಜಿಂಕೆಗಳು ಬಹಳ ಅದ ಸರ್. ಫುಲ್ ಅರಣ್ಯ ಪ್ರದೇಶ ಸರ್. ಇಲ್ಲಿ ಬೋರ್ವೆಲ್ ಹಾಕಿಲ್ಲ ಸರ್ ಅವಾಗ, ಯಾಕಂದ್ರೆ ಗಿಡ ಬೇಕಂದ್ರೆ ನೀರ್ ಬೇಕಲ್ಲ ಸರ್. ಹಂಗಾಗಿ ಬೋರ್ವೆಲ್ ಹಾಕಿದೆ ಸರ್. ಅವಿಂದ ಸ್ಟಾರ್ಟ್ ಆಯ್ತು ಸರ್ ಜರ್ನಿ. ಅದಕ್ಕೆ ಮುಂಚೆ ಬೀಳಾಗೆ ಇತ್ತು. 4 ಕೋಳಿನೇ ಸ್ಟಾರ್ಟ್ ಮಾಡಿ ಹಂಗೆ ಮುಂದೆ ಈಗ 1,000 ತನಕ. ಹೌದು ಸರ್. ಅಂದ್ರೆ ಕೋಳಿ ಈಗ ಸಣ್ಣ ಮರಿಗಳು ತಂದು ಅವು ದೊಡ್ಡ ಆಗೋ ತನಕ ಮತ್ತೆ ಬೇರೆ ಕೋಳಿಗಳು ಮಾರಾಟ ಮಾಡ್ತೀವಿ. ಹೌದು ಮತ್ತೆ ಅವು ದೊಡ್ಡ ಆಗತ್ತಂದ್ರೆ ಮತ್ತೆ ಹಿಂಗೆ ಸರ್ ಕಂಟಿನ್ಯೂ ಆಗಿ ಎನಿ ಟೈಮ್ ನಿಮ್ಮಲ್ಲಿ ಕೋಳಿ ಇರ್ತೈತೆ ಸರ್. ಕಂಟಿನ್ಯೂ. ಮೊಟ್ಟೆ ಎಷ್ಟು ಕೊಡ್ತಾರೆ ಡೈಲಿ ವೈಸ್ ಅಥವಾ ತಿಂಗಳಿಗೆ ಎಷ್ಟು ಅಂದಾಜು ಮೊಟ್ಟೆನೆ ಸರ್? ಡೈಲಿ ಎಷ್ಟು ಇಡ್ತಾರ ಇವಾಗ ಸರ್? ಸದ್ದ ಒಂದು 20-25 ಈ ಸದ್ದ ಏನೋ ಬ್ಯಾಚ್ ಇಲ್ಲ ಸರ್. ಫೀಡಿಂಗ್ ಎಲ್ಲ ಕರೆಕ್ಟ್ ಮಾಡ್ತಿಲ್ಲ. ಅಲ್ಲಿ ಏನೋ ಸಪ್ರೇಟ್ ಕೋಳಿ ಇದೆ ಸರ್ ಒಳಗಂತ. ಅಲ್ಲಿ ನೋಡ್ಬೇಕಿಲ್ಲ ಎಷ್ಟು ಇಲ್ಲ ಅಂದಾಜು ಎವರೇಜ್ ತಿಂಗಳಿಗೆ ಡೈಲಿ ಎಷ್ಟು ಮೊಟ್ಟೆ ಬರ್ತಾವ ಅಂತ? ಡೈಲಿ ಹೇಳ್ತೀರಿ ಸರ್? ಡೈಲಿ ಒಂದು 50-60 ಆ ಮೊಟ್ಟೆ ಎಲ್ಲಿ ಮಾರಾಟ ಸರ್? ಲೋಕಲ್ ತಗೊಂಡು ಹೋಗ್ತೀವಿ ಸರ್. ಎಷ್ಟು ರೂಪಾಯಿ ಬಂದ? 25 ರೂಪೀಸ್ ಒಂದು ಪೀಸ್. ಅದಕ್ಕೂ ಚೆಂದ ಬೇಡಿಕೆ ಅದ. ಹೌದು ಸರ್, ಬೇಡಿಕೆ ಸರ್ ಜಾಸ್ತಿ. ಸದ್ಯ ಈಗ ಆರ್ಡರ್ ಅದ ಸರ್. ಈಗ ಒಂದು 5-6 ಕ್ರೇಟ್ ಇಲ್ಲ ಸರ್, ಒಂದು ಸ್ಟಾಕೇ ಇಲ್ಲ. ಬೇರೆ ಕೊಟ್ಟಿವಲ್ಲ, ಇಲ್ಲ ಒಂದಿನ 5-6 ದಿನ ವೇಟ್ ಮಾಡ್ಬೇಕು. ಈ ತರ ಸರ್ ಬೇಡಿಕೆ ಅಷ್ಟಿದೆ ಸರ್. ಈ ಎಮ್ಮೆ ಸಾಕಾಣಿಕೆ ಅದ ಮತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕಂತ ಈಗ. ಹೌದು ಸರ್, ಇನ್ನೂ ಜಾಸ್ತಿ ಮಾಡ್ಬೇಕು. ಅದನ್ನು ಸರ್ ಸೇಮ್ ಡೈರಿ ಫಾರ್ಮಿಂಗು, ಪೋಲ್ಟ್ರಿ ಮತ್ತೆ ಮೇಕೆ ಸಾಕಾಣಿಕೆ, ಮೂರ್ ಮೇಲೆ ಫೋಕಸ್ ಮಾಡೋದು ಜಾಸ್ತಿ. ಈಗ ಇಷ್ಟೆಲ್ಲ ಮಾಡತ್ತೀರಿ. ಈಗ ಪಶು ಇಲಾಖೆ ಇರ್ಬೋದು, ತೋಟಗಾರಿಕೆ, ಅರಣ್ಯ, ಈ ರೀತಿ ಏನಾದ್ರೂ ಸಹಾಯ ಸಹಕಾರ ಸೌಲಭ್ಯ ಕೊಡ್ತಾರ ಯಾರು? ಈಗ ಅರಣ್ಯ ಇಲಾಖೆಯಿಂದ ಸಸಿಗಳು ಕೊಟ್ಟಾರ ಸರ್. ಮತ್ತ ಸಸಿಗೆ 3 ವರ್ಷ ಪ್ರೋತ್ಸಾಹನ ಸರ್. 25-20 ರೂಪಾಯಿ ಸರ್ ಕೊಟ್ಟಾರ. ಈಗ ಅಷ್ಟೇ ಸರ್ ನಮ್ಗೆ ಕೊಟ್ಟಿದ್ದು. ಈಗ ಬೇರೆದಿಲ್ಲ. ಕೋಳಿ ಸಾಕಾಣಿಕೆ ನರೇಗಾದಾಗ ಗ್ರಾಮ ಪಂಚಾಯತಿ
ಸರ್ಕಾರದಿಂದ ಪಶು ಇಲಾಖೆಯಿಂದ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಪಶು ಇಲಾಖೆಯಿಂದ ಅಂದ್ರೆ ವೆಟರಿ ಕಾಲೇಜಲ್ಲಿ ಟ್ರೈನಿಂಗ್ ಕೊಟ್ಟರೆ ಟ್ರೈನಿಂಗ್ ಅಷ್ಟೇ ಕೊಟ್ಟರೆ. ಇಷ್ಟೆಲ್ಲ ಕೆಲಸ ಮಾಡತ್ತೀರಿ, ನಿಮ್ಗೆ ಶೆಡ್ ಮತ್ತೆ ಬೇರೆ ಬೇರೆ ಇದಕ್ಕೆಲ್ಲ ಕೊಡ್ಬೇಕಲ್ಲ ಪಶು ಇಲಾಖೆದಾಗ ಸೌಲಭ್ಯಗಳು ಇರ್ತಾವಲ್ಲ, ಯಾಕೆ ಕೊಟ್ಟಿಲ್ಲ? ಇದಾವೆ ಸರ್, ಸೌಲಭ್ಯಗಳು ಬಹಳಷ್ಟು ಇದಾವೆ. ಬಟ್ ಈಗ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳು ಇರ್ತಾರ, ರಾಜಕಾರಣಿಗಳು ಇರ್ತಾರ, ಅವ್ರಲಿಂದೆಲ್ಲ ಸರ್ ಏನೋ ಅಪ್ಲೈ ಮಾಡಿರಿ, ಕೇಳಿರಿ? ಮಾಡಿವಿ ಸರ್, ಎಲ್ಲ ಮಾಡಿವಿ. ಬಟ್ ನಮ್ದು ಆಗಿಲ್ಲ ಸರ್ ಕೆಲಸ, ಗೊತ್ತಿಲ್ಲ. ಸಫಿಶಿಯಂಟ್ ಆಗಿ ಯೂಸ್ ಈ ಮಾಡ್ತೀವಿ. ಶೆಡ್, ಕೋಳಿ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಶೆಡ್ ನರೇಗಾದಲ್ಲಿ ಇರ್ತದಲ್ಲ, ಅದಕ್ಕೆ ಆಕ್ಚುಲಿ ಸರ್ ಅದು ಮಾಡ್ಕೊಂಡಿ ನಾನು. ಬಟ್ ಅದು ವೇಜಸ್ ಅಷ್ಟೇ ಪೇಮೆಂಟ್ ಆಗ್ಯದ, ಮೆಟೀರಿಯಲ್ ಆಗಿಲ್ಲ ಸರ್. ನಮ್ಮ ಪಂಚಾಯತಿಯಲ್ಲಿ ಮಾಡ್ಕೊಂಡು ಸರ್ ಕೋಳಿ ಇದು ದನ ಕೊಟ್ಟಿಗೆ ಮತ್ತೆ ಕುರಿ ದುಡ್ಡು ಮಾಡ್ಕೊಂಡಿವಿ, ಅದಕ್ಕೆ ಪೇಮೆಂಟ್ ಆಗಿಲ್ಲ ಸರ್. ಯಾಕಂತ ಇಲ್ಲಿ ಪಂಚಾಯತ್ ವಿಡಿಯೋ ಹಿಡಿದು ಅಲ್ಲಿ ಮ್ಯಾಲ ಝಡ್ಪಿ ತಗೊಳಕ್ ಕೇಳೇನ್ರಿ, ಏನೊಂದು ರೀಸನ್ ಹೇಳ್ತಾರೆ ಸರ್, ಅದು ಲಾಗಿನ್ ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ ಅಂತ. ಯಾವಾಗ ಮಾಡಿರೋದು ಕೆಲಸ ಸರ್? ಈಗ 3 years ಆಗ್ತಾ ಬಂತು ಸರ್. 3 years ಆದ್ರೂ ಆಗಿಲ್ಲ. 3 years ಆದ್ರೂ ಆಗಿಲ್ಲ. ಲಾಸ್ಟ್ ನಾ ಪಿಡಿಎಲ್ ಲೆಟರ್ ಬರ್ದಿದ, ಏನಂತಂದ್ರೆ ನೀವು ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ದನ ಮತ್ತೆ ಕೋಳಿ ತಂದು ಪಂಚಾಯತ್ ಕಟ್ತೀವಿ ಅಂತ ಹೇಳಿ ಲೆಟರ್ ಬರ್ದಿ ಕೊಟ್ಟಿನ ಆಲ್ರೆಡಿ. ನಾನು ಹೆಂಗ್ ಮಾಡ್ಬೇಡ್ರಿ, ನಮ್ಗೆಲ್ಲ ಇದಾಯ್ತು, ಭಾಳ ಇದಾಯ್ತದ, ನಾವು ಮಾಡ್ತೀವಿ ಸುಮ್ಮನೆ ಕೂಡ ಅಂತ ಹೇಳಿ ಇದು ಮಾಡ್ರಿ ಸರ್. ಇಲ್ಲ ಲಾಸ್ಟಿಗೆ ದನ ಒಯ್ದು ಕಟ್ಟವಿದ್ದೀವಿ ಸರ್ ನಾನು. ಸುಮ್ಮನೆ ಇಲ್ಲ, ನಿಮ್ಮಂತ ಯುವಕರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಸ್ವಂತ ಉದ್ಯೋಗ ಮಾಡತ್ತೀರಿ, ಅದ್ರನ್ನು ಇವರೆಲ್ಲ ಯಾಕೆ ಸಹಕಾರ ಮಾಡಲ್ಲ? ಮತ್ತೆ ಏನ್ ಇಂಟ್ರೆಸ್ಟ್ ಇರಲ್ಲ ಅವರಿಗೆ, ಅಥವಾ ಯಾರಿಗೆ ಮಾಡ್ತಾರ ಮತ್ತೆ ನಿಮ್ಮಂತರಿಗೆ ಮಾಡಿಲ್ಲ? ಆಕ್ಚುಲಿ ಸರ್ ಒಂದು ಸಿಸ್ಟಮ್ ಇದೆ ಸರ್, ಪೂರ್ತಿ ಒಂದು ಭ್ರಷ್ಟ ಆಗ್ಯದ್ರಿ. ಭ್ರಷ್ಟ ಅಧಿಕಾರಿಗಳು ಅದಾರ, ಭ್ರಷ್ಟ ರಾಜಕಾರಣಿಗಳು ಅದಾರ. ಅವ್ರು ಬೇಕಾಗಿನವರಿಗೆ ಅವ್ರು ಹಿಂತಿರುಗಿ ಮಾಡ್ತಾರೆ ಸರ್. ಈಗ ನಾವು ಸರ್ ಯಾರ್ದು ಜೆಂಡರ್ ನಿಜ ಯಾರು ಕೆಲಸ ಮಾಡತ್ತೀರಿ ಗ್ರೌಂಡ್ದಾಗ ಅವ್ರಿಗೆ ಇದು ಮಾಡ ನಿಜವಾದ ರೈತರಿಗೆ ಸರ್ ಇದು ಸಿಗಲ್ರಿ. ಹೇಳ್ಬೇಕಂದ್ರೆ ಅವ್ರವ್ರು ಮಾಡ್ಕೋತಾರ, ಅವ್ರು ಇರ್ತಾರ ಅಂದ್ರೆ ಇಲ್ಲ ಸರ್. ಸರ್ಕಾರದ ಯೋಜನೆಗಳು ರೈತರಿಗೆ ಸರ್ ಕರೆಕ್ಟ್ ಆಗಿ ಮುಟ್ತಾ ಇಲ್ಲ. ಈಗ ಹೊಸ ಬಹಳ ಜನರಿಗೆ ಹೊಲನೂ ಇದೆ, ಕೃಷಿ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ, ಅಥವಾ ಬೇರೆ ಬೇರೆ ಅದ ಕಾರಣಗಳು ಅವ, ನೀರ್ ಇರ್ತದ, ಎಲ್ಲ ಇರ್ತದ, ಇಂಥದೆಲ್ಲ ಇಂಟ್ರೆಸ್ಟ್ ಬರಲ್ಲ ಅಂತ. ಓದಿನ ಇವತ್ತು ನಿರುದ್ಯೋಗ ಸಮಸ್ಯೆ ದೇಶದಾಗನು ಅದ, ರಾಜ್ಯದಾಗನು ಅದ. ಎಷ್ಟೋ ಯುವಕರು ಇವತ್ತು ಬೇರೆ ಕೆಲಸ ಇಲ್ಲದೆ ಬೇರೆ ಬೇರೆ ಕೆಲಸ ಮಾಡ್ತಾರ. ಆದ್ರೂ ಕೂಡ ಇಂಥದ್ ಯಾಕೆ ಮಾಡಲ್ಲ? ಅವ್ರು ಯಾವ ರೀತಿಯಾಗಿ ಸ್ಫೂರ್ತಿಯಾಗಿ ನೀವು ಹೇಳ್ತೀರಿ? ಆಕ್ಚುಲಿ ಸರ್ ಈಗ ನಮ್ಮ ಜನಗಳ್ರಿ ಯುವಕರು ಒಂದು 10-15 ಸಾವಿರ ರೂಪಾಯಿಗೆ ಬೇರೆ ಕಡೆ ವಲಸೆ ಹೋಗೋದಕ್ಕಿಂತ ಇಲ್ಲೂರಲ್ಲೇ 1 ಎಕರೆದಲ್ಲೇ ಈ ತರ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಕಾಣಿಕೆ ಮಾಡಿದ್ರೆ ಬೆಸ್ಟ್ ಸರ್. ಆಕ್ಚುಲಿ ಮಾಡ್ಬೇಕಿದು, ಬೇರೆ ಕಡೆ ಹೋಗೋದಂತೇನೆ ಎಲ್ಲಾ ಯುವಕರಿಗೆ. ಈಗ ನಿಮ್ಮ ಇದೆಲ್ಲ ಕೆಲಸ ಮಾಡತ್ತಿರಲ್ಲ, ಇದ್ರಿಂದ ನಿಮ್ಗೆ ತೃಪ್ತಿ ಅದ? ಸರ್ 100ಕ್ಕೆ 100 ತೃಪ್ತಿ ಸರ್. 100ಕ್ಕೆ 100 ತೃಪ್ತಿ ಅಂದ್ರೆ ಒಳ್ಳೆ ಆದಾಯನೂ ಅದ, ಒಳ್ಳೆ ಆದಾಯ ಅದ. ಸರ್ ಎಲ್ಲಕ್ಕಿಂತ ಮುಖ್ಯ ನೆಮ್ಮದಿ ಸರ್, ನೆಮ್ಮದಿ ಇದೆ ಸರ್. ಅದಕ್ಕೆ ಬೆಂಗಳೂರು ಬೇರೆ ಕಡೆ ಹೋದ್ರು ನಿಮ್ಗೆ ಇಷ್ಟೊಂದು ಸ್ಯಾಲರಿ ಸಿಗ್ತಿದಿಲ್ಲ? ಇಲ್ಲ ಸರ್, ಸಿಗಲ್ಲ ಸರ್. ಅದೇ 12,000-15,000 ಅಷ್ಟೇ ಕೊಡ್ತಾರೆ ಸರ್ ಕಾಮನ್ ಆಗಿ. ಕುಟುಂಬ ಎಲ್ಲ ಬಿಟ್ಟು, ಫ್ರೆಂಡ್ಸ್ ಬಿಟ್ಟು, ಊರ್ ಬಿಟ್ಟು, ಹುಟ್ಟಿದ ಊರ್ ಬಿಟ್ಟು ಹೋಗಬೇಕಲ್ಲ ಸರ್. ಸ್ವಲ್ಪ ಕಟ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.